ನಮಸ್ಕಾರ. ನಾವು ಈಗ ನೋಡ್ತಾ ಇರೋದು ಲಕ್ಕುಂಡಿಯ ಕೆರೆ. ಆ ಲಕ್ಕುಂಡಿ ಕೆರೆಯನ್ನು ನೋಡಿಕೊಂಡು ನಾವೀಗ ಹೋಗ್ತಾ ಇರೋ ದಾರಿಯಲ್ಲಿ ಹೀಗೆ ಮುಂದೆ ಹೋದರೆ ನೀವು ಅಲ್ಲಿ ನೋಡ್ತಾ ಇದ್ದೀರಾ ನನ್ನೇಶ್ವರ ದೇವಾಲಯ ಮತ್ತು ಕಾಶಿ ವಿಶ್ವನಾಥ ದೇವಾಲಯ. ಎಡಬದಿಯಲ್ಲಿ ಕಾಣ್ತಿರುವ ಮೈದಾನದಲ್ಲೇ ನಮಗೆ ಅತ್ತಿಮಬ್ಬೆ ಮಹಾ ಉತ್ಸವ ನಡೆಯುವಂಥದ್ದು. ಇದು ಇನ್ನೊಂದು ದಿಕ್ಕಿನಲ್ಲಿ ಹೋದಾಗ ನಮಗೆ ಸಿಗುವಂತಹ ಲಕ್ಕುಂಡಿ ಮ್ಯೂಸಿಯಮ್ಮು. ಈ ಮ್ಯೂಸಿಯಂ ಹಿಂದೆಯೇ ಬ್ರಹ್ಮ ಜಿನಾಲಯ ನೋಡ್ಬೋದು ನೀವು, ಅದರ ಶಿಖರ ಕಾಣಿಸ್ತಾ ಇದೆ. ಈ ಮ್ಯೂಸಿಯಂ ಎದುರುಗಡೆನೆ ನಮಗೆ ಒಂದು ಬಾವಿ ಸಿಗುತ್ತೆ. ಅದು ಹಳೆಯ ಬಾವಿ, ಕಲ್ಯಾಣಿಯಷ್ಟೇ ದೊಡ್ಡದಾಗಿ ಕೆತ್ತಿರುವಂತಹ ಬಾವಿಯ ಇದಾಗಿದೆ. ಈ ಬಾವಿ ಏನಕ್ಕಿಲ್ಲಿದೆ ಅಂತ ಯೋಚನೆ ಮಾಡೋದಾದರೆ, ಯಾವುದೇ ಹಳೆಯ ಈ ಕಾಲಘಟ್ಟದ ದೇವಾಲಯಗಳನ್ನು ನೋಡಿದ್ರೆ ಆ ದೇವಾಲಯದ ಒಂದು ಮೇಂಟೆನೆನ್ಸ್, ಅದರ ಒಂದು ಪರಿಪಾಲನೆಗಾಗಿ ಮತ್ತು ಇನ್ನಿತರೆ ಕೆಲಸ ಕಾರ್ಯಗಳಿಗಾಗಲಿ, ವಿಗ್ರಹಗಳ ಅಭಿಷೇಕಕ್ಕಾಗಲಿ ಮತ್ತು ಬೇರೆ ಕಾರ್ಯಗಳಿಗೆ ಉಪಯುಕ್ತವಾಗುವಂತೆ ಈ ಬಾವಿಗಳನ್ನು ತೋಡಿ ದೇವಾಲಯದ ಒಂದು ಕೆಲಸಕ್ಕಾಗಿ ಬಳಸ್ತಾಯಿದ್ರು ಅನ್ನೋದು ತಿಳಿದು ಬರುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಬಹಳಷ್ಟು ಪಾಳು ಬಿದ್ದಿದೆ. ಲಕ್ಕುಂಡಿಯಲ್ಲಿರುವಂಥ ಈ ಬ್ರಹ್ಮ ಜಿನಾಲಯದ ಪಕ್ಕದಲ್ಲಿರುವಂಥ ಈ ಬಾವಿ ಅದರಷ್ಟೇ ಪುರಾತನವಾದದ್ದು ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಸಿಗ್ತದೆ. ಇದನ್ನು ರಿನೋವೇಟ್ ಮಾಡೋದಕ್ಕೆ ಎಂಟ್ರೆನ್ಸಲ್ಲಿ ಒಂದಷ್ಟು ಕಲ್ಲುಗಳನ್ನು ಕಟ್ಟಿ ಬಿಟ್ಬಿಟ್ಟಿದ್ದಾರೆ. ನೀವು ಅಲ್ಲಿ ನೋಡ್ತಾ ಇದ್ದೀರಾ, ನಿಂತ್ಕೊಂಡು ಬಾವಿಯಿಂದ ನೀರನ್ನು ಸೇದೋದಕ್ಕೆ ಯಾವ ರೀತಿಯ ಒಂದು ಕಲ್ಲುಗಳನ್ನು ಜೋಡಣೆ ಮಾಡಬೇಕು ಆ ರೀತಿ ಮಾಡಿರುವಂತಹ ಒಂದು ಕುರುಹುಗಳನ್ನು ನೀವು ಅಲ್ಲಿ ಕಂಡ್ರಿ. ಅಲ್ಲಿ ನೋಡಿ, ಅದು ಲಕ್ಕುಂಡಿ ಮ್ಯೂಸಿಯಮು. ಆ ಮ್ಯೂಸಿಯಂ ಎದುರುಗಡೆನೇ ಈ ಬಾವಿ ಇದೆ. ಈ ಬಾವಿಯ ಪಕ್ಕದಲ್ಲೇ ನಾವು ಕಣ್ಣು ಹಾಯಿಸಿ ಸ್ವಲ್ಪ ದೂರ ನಡೆದ್ರೆ ಅಲ್ಲಿ ನಮಗೆ ಈ ಒಂದು ಉತ್ಖನನದಲ್ಲಿ ಸಿಕ್ಕಿರುವಂತಹ ಬಹಳಷ್ಟು ಕಲ್ಲಿನ ಅವಶೇಷಗಳನ್ನು ನೋಡಬಹುದು. ಪ್ರಾಯಶಃ ಈ ಅವಶೇಷಗಳನ್ನು ಇಟ್ಟುಕೊಂಡೇ ಅವರು ಇಲ್ಲಿ ಯಾವ ಯಾವ ದೇವಾಲಯಗಳಿದ್ದವು ಮತ್ತು ಅದರ ಒಂದು ಆರ್ಕಿಟೆಕ್ಚರ್ ಆಗಲಿ, ಅದರ ಒಂದು ವಿನ್ಯಾಸವಾಗಲಿ, ಅದನ್ನು ಸ್ಟಡಿ ಮಾಡಿಬಿಟ್ಟು ಅದರ ತಕ್ಕಂಗೆ ಅದನ್ನು ಜೋಡಿಸುವಂಥ ಒಂದು ಕಾರ್ಯದಲ್ಲಿ ಮುಂದೆ ತೊಡಗಿಸ್ಕೊಳ್ಳಬಹುದು ಅಂತ ಅನಿಸ್ತದೆ. ನೋಡ್ತಾ ಇದ್ದೀರಾ ನೀವು, ಬಹಳಷ್ಟು ಸಿಕ್ಕಿರುವಂಥ ಕಲ್ಲುಗಳನ್ನ ಅಲ್ಲಿ ಜೋಡಿಸಿಟ್ಟಿದ್ದಾರೆ. ಅಲ್ಲಿಂದ ನಾವು ಮತ್ತೆ ವಾಪಸ್ ಲಕ್ಕುಂಡಿ ಮ್ಯೂಸಿಯಂ ಕಡೆಗೆ ಹೊರಟ್ರೆ ನಮಗೆ ಅಲ್ಲಿ ಬ್ರಹ್ಮ ಜಿನಾಲಯದ ಗೋಪುರ ಕಾಣಿಸ್ತಾ ಇದೆ. ಹೀಗೆ ಲಕ್ಕುಂಡಿಯ ತುಂಬನೂ ಬಹಳಷ್ಟು ಗುಡಿಗಳು, ದೇವಾಲಯಗಳು ಪಾಳು ಬಿದ್ದಿರುವಂಥ ಸ್ಥಿತಿಯಲ್ಲಿದೆ. ಹಾಗೆ ಇಲ್ಲಿರುವಂಥ ಒಂದು ದೇವಾಲಯಗಳನ್ನೇ ಅವರ ಮನೆಯನ್ನಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ಕೂಡಿಸ್ಕೊಂಡೇ ಬಹಳಷ್ಟು ಮನೆಗಳನ್ನು ಕಟ್ಕೊಂಡ್ಬಿಟ್ಟಿದ್ದಾರೆ. ಇದನ್ನೆಲ್ಲ ತೆರವುಗೊಳಿಸೋದು ಬಹಳ ಒಂದು ಕಷ್ಟಕರವಾದ ಕೆಲಸ ಅಂತಲೇ ಹೇಳ್ಬೋದು. ಇದೀಗ ಮ್ಯೂಸಿಯಂ ಮುಂದೆ ಇರುವಂತಹ ಬಹಳಷ್ಟು ಶಾಸನಗಳು, ಪಾಳು ಬಿದ್ದಿರುವಂತಹ ಕಂಬಗಳು ಮತ್ತು ಕೆತ್ತನೆಗಳು, ಇನ್ನಿತರೆ ಇಲ್ಲಿ ಸಿಕ್ಕಿರುವಂತಹ ಬಹಳಷ್ಟು ವಿಗ್ರಹಗಳನ್ನು ನೋಡ್ತಾ ಹೋಗ್ಬೋದು. ಇಲ್ಲಿ ಲಕ್ಕುಂಡಿ ಮ್ಯೂಸಿಯಂ ಆಚೆ ಇರುವಂತಹ ಎಷ್ಟೊಂದು ಕಲ್ಲುಗಳು, ಹಳೆಯ ಕೆತ್ತನೆಗಳನ್ನು ನೋಡ್ತಾ ಇದ್ದರೆ ನಮಗೆ ಇಲ್ಲಿ ಕಲ್ಯಾಣಿ ಚಾಲುಕ್ಯರು, ಆಳುಪರು, ಹೊಯ್ಸಳರು ಆ ಶೈಲಿಯ ಕೆತ್ತನೆಗಳನ್ನೇ ನೋಡ್ಬೋದು. ನೋಡಿ, ಇಲ್ಲಿ ತೀರ್ಥಂಕರರ ಮೂರ್ತಿಯ ಕೆತ್ತನೆ, ಶಾಸನದ ಮೇಲಿನ ಒಂದು ಗೋಪುರ, ಇಲ್ಲಿ ಪಾಳು ಬಿದ್ದಿರುವಂತಹ ಒಂದು ಶಾಸನಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಶಾಸನಗಳಲ್ಲದೆ ಪಾಳು ಬಿದ್ದಂತಹ ರುಂಡವಿಲ್ಲದ ಮೂರ್ತಿಗಳನ್ನು ಸಹ ಈ ಒಳಗಡೆ ಇಟ್ಟಿದ್ದಾರೆ. ಒಳಗಡೆ ಚಿತ್ರೀಕರಣದ ನಮಗೆ ಅವಕಾಶ ಕೊಡಲಿಲ್ಲ, ಹಾಗಾಗಿ ಹೊರಾಂಗಣದ ಒಂದು ಚಿತ್ರಣವನ್ನೇ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ರೀತಿ ಬಹಳಷ್ಟು ಪಾಳು ಬಿದ್ದಿರುವಂತಹ ವಿಗ್ರಹಗಳನ್ನು ಈ ಹೆರಿಟೇಜ್ ಸೆಂಟರ್ ಅಥವಾ ಮ್ಯೂಸಿಯಂ ಸುತ್ತಲೂ ಇಟ್ಟಿದ್ದಾರೆ. ಒಳಗಡೆ ಇರುವಂತಹ ಒಂದಷ್ಟು ಫೋಟೋಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೋಡಿ, ಅಲ್ಲಿ ರುಂಡ ಕತ್ತರಿಸುವಂತಹ ತೀರ್ಥಂಕರರ ತಲೆಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಬಹಳಷ್ಟು ತೀರ್ಥಂಕರರ ಮೂರ್ತಿಗಳು ತಮ್ಮ ತಲೆಯನ್ನು ಕಳೆದುಕೊಂಡಿದ್ದಾವೆ. ಇಲ್ಲಿರುವಂತಹ ತಲೆಗಳು ಯಾವ ಒಂದು ದೇಹಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತೋ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಸಿಕ್ಕಿರೋದನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಹಾಗೆ ಇನ್ನಷ್ಟು ಸಿಕ್ಕಿರುವಂತಹ ಮೂರ್ತಿಗಳನ್ನು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ತೀರ್ಥಂಕರರ ಮೂರ್ತಿಗಳು. ಜೈನರ ಒಂದು ಆಡಳಿತ ಇಲ್ಲಿ ಪ್ರಾಬಲ್ಯ ಇತ್ತು ಅನ್ನೋದಕ್ಕೆ ಇದೇ ಉದಾಹರಣೆ. ಅತ್ತಿಮಬ್ಬೆ, ಅಣ್ಣಿಗದೇವ ಮತ್ತು ಆಗಿನ ಕಾಲದ ಎಲ್ಲ ರಾಷ್ಟ್ರಕೂಟರು, ಶಾಂತಾರರು, ಕಲ್ಯಾಣಿ ಚಾಲುಕ್ಯರು ಜೈನ ಧರ್ಮದ ಪರಿಪಾಲಕರಾಗಿದ್ದರು ಅನ್ನೋದಕ್ಕೆ ಇದು ಬಹಳಷ್ಟು ಸಾಕ್ಷಿಯನ್ನು ಒದಗಿಸ್ತದೆ.
ತದನಂತರ ಬಿಟ್ಟಿದೇವ ವೈಷ್ಣವ ಧರ್ಮಕ್ಕೆ ಮತಾಂತರವಾದ ನಂತರ ಬಹಳಷ್ಟು ಬದಲಾವಣೆಗಳನ್ನು ಈ ಕ್ಷೇತ್ರಗಳು ಹೊಂದಿದ್ವು ಅನ್ನೋದು ನಮಗೆ ಇತಿಹಾಸದಿಂದ ತಿಳಿದು ಬರ್ತದೆ. ಇದೀಗ ನಾವು ಬ್ರಹ್ಮ ಜಿನಾಲಯದ ಪಕ್ಕದಲ್ಲೇ ಹಾಗೆ ನಡೆದುಕೊಂಡು ಹೋದರೆ ಅಲ್ಲಿ ದೂರದಲ್ಲಿ ಒಂದು ದೇವಸ್ಥಾನ ನಮಗೆ ಕಾಣಸಿಗುತ್ತದೆ. ಅದು ಸಹ ಬಹಳಷ್ಟು ಹಳೆಯ ದೇವಾಲಯ ಅಂತಲೇ ಹೇಳಬೇಕು. ಯಾಕಂದರೆ ಅದು ಇತ್ತೀಚೆಗೆ ರಿನೋವೇಟ್ ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಅದು ಪಾಳು ಬಿದ್ದಂತಹ ಸ್ಥಿತಿಯಲ್ಲಿತ್ತು. ಅಲ್ಲಿರುವಂಥದ್ದು ಶಂಕರಲಿಂಗ ದೇವಾಲಯ. ಹೀಗೆ ಬಹಳಷ್ಟು ಪಾಳು ಬಿದ್ದಿರುವಂತಹ ದೇವಾಲಯಗಳು ಇಲ್ಲಿ ಸುತ್ತಮುತ್ತ ಇವೆ. ಮುಂದಿನ ಎಪಿಸೋಡ್ನಲ್ಲಿ ನಿಮಗೆ ಡಂಬಳದ ಪಕ್ಕದಲ್ಲಿರುವಂತಹ ಒಂದು ಪಾಳು ಬಿದ್ದ ದೇವಾಲಯದ ಬಗ್ಗೆ ಮಾಹಿತಿ ಕೊಡ್ತೀನಿ. ನಮಸ್ಕಾರ.